ಡಿಸೆಂಬರ್ 9 ತಾರೀಕಿಂದ 20ನೇ ತಾರೀಕು ತನಕ ಈ ವರ್ಷ ಚಳಿಗಾಲ ಅಧಿವೇಶನವನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದಿಂದ ಆದೇಶ ಬಂದಿದೆ. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಜಿಲ್ಲಾಡಳಿತದಿಂದ ನಾವು ಮಾಡ್ಕೊಳ್ತಾ ಇದ್ದೀವಿ. ವಸತಿ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆ ಇರ್ಬೋದು, ಅದೇ ರೀತಿ ಕಮ್ಯುನಿಕೇಷನ್ ನೆಟ್ವರ್ಕ್ ಪ್ಲ್ಯಾನ್ ಇರ್ಬೋದು, ಹೊಸದಾಗಿ ಮೊಬೈಲ್ ಟವರ್ ಆನ್ ವೀಲ್ಸ್ ಹಾಕೋದಿರ್ಬೋದು, ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ. ಜಿಲ್ಲಾಡಳಿತದಿಂದ ಸರಿಸುಮಾರು 10 ಸಮಿತಿಗಳ ರಚನೆ ಮಾಡಿದ್ದೀವಿ. ವಸತಿ ಸಮಿತಿ ಸಪರೇಟ್ಲಿ ಮಾಡಿದ್ದೀವಿ, ಊಟದ ಸಮಿತಿ, ಆಹಾರ ಸಮಿತಿ ಸಪರೇಟ್ಲಿ ಮಾಡಿದ್ದೀವಿ, ಅದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಸಮಿತಿ ಸಪರೇಟ್ ಮಾಡಿದ್ದೀವಿ. ಈ ವರ್ಷ ವಸತಿ ಬಗ್ಗೆ ಹೇಳಬೇಕಂದ್ರೆ ಭಾಳ ಅನುಕೂಲ ಆಗಿದೆ. ಹೊಸ ಹೋಟೆಲ್ಗಳು ಈಗ ವರ್ಕಿಂಗ್ ಆಗಿದ್ದಾವೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ದೀವಿ ಅಂದರೆ ಸರಿಸುಮಾರು 150ರಿಂದ 180 ರೂಮ್, ಒಳ್ಳೆ ಸ್ಟ್ಯಾಂಡರ್ಡ್ ರೂಮ್ಸ್ ನಮಗೆ ಈ ವರ್ಷ ಸಿಗ್ತಾ ಇದೆ. ಒಟ್ಟು ಸೇರಿ 2750 ರೂಮ್ಸ್ ಅಂದಾಜು ನಾವು ಈ ಸತಿ ಉಪಯೋಗ ಮಾಡ್ಕೊಳ್ತೀವಿ.